ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ದೇಶದ ಒಳಗೆ ಕೂದಿತಾ ಇದೆ ಈಗ ಚೀನಾ. ಗಡಿಯಲ್ಲಿ ಪೌರುಷದ ಹೆಸರಲ್ಲಿ ಖ್ಯಾತೆ ಬಿಸಿ ಮುಟ್ಟಿಸಿದ್ದು ಹೇಗೆ ಗೊತ್ತಾ ಭಾರತ? ಇದೇ ಈ ಹೊತ್ತಿನ ಸ್ಪೆಷಲ್ ಬುಲೆಟಿನ್. ಕಾಲ್ಕೆರೆದ ಚೀನಾ, ಬಿಸಿ ಮುಟ್ಟಿಸಿದ ಭಾರತ. हमारी टेरिटरी में अतिक्रमण करने से रोका। ಡಿಸೆಂಬರ್ 9ನೇ ತಾರೀಕು ತವಾಂಗ್ ಭಾಗದಲ್ಲಿ ಚೀನಾ ಕಾಲ್ ಕೆರೆದು ಜಗಳಕ್ಕೆ ಬಂತು, ಘರ್ಷಣೆ ಆಯಿತು. ಭಾರತ ಚೀನಾ ಗಡಿಯಲ್ಲಿ ಚೀನಾ ಕಿರಿಕ್ ಮೇಲೆ ಕಿರಿಕನ್ನ ಮಾಡ್ತಲೇ ಇದೆ. ಈಗ ತವಾಂಗ್ನಲ್ಲಿ ಚೀನಾ ಗಡಿಯೊಳಗೆ ನುಗ್ಗಿದ್ದು ಭಾರತೀಯ ಸೈನಿಕರು ಅದಕ್ಕೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ, ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಈಗ ಭಾರತೀಯ ಸೈನಿಕರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ತಾರೆ ಅಂತ ಚೀನಾದವರಿಗೆ ಸೈನಿಕರು ತೋರಿಸ್ಕೊಟ್ಟಿದ್ದಾರೆ. ಕೆಲ ಕಾಲ ಚೀನಾ ಸೈನಿಕರನ್ನ ಭಾರತದ ಸೈನಿಕರು ಹಿಡಿದಿಟ್ಕೊಂಡಿದ್ರು, ಮಾರಕಾಸ್ತ್ರ ಹಿಡಿದು ಹಲ್ಲೆಗೆ ಮುಂದಾಗಿತ್ತು. ಈ ಸಂದರ್ಭದಲ್ಲಿ ಚೀನಾ ಸೈನಿಕರ ಟೀಮ್ ಘರ್ಷಣೆಯಲ್ಲಿ ಭಾರತ ಚೀನಾ ಸೈನಿಕರಿಗೂ ಗಾಯ ಆಗಿದೆ. ತವಾಂಗ್ ಘರ್ಷಣೆಯ ಇನ್ಸೈಡ್ ಮಾಹಿತಿಯನ್ನ, ಪಿನ್ ಟು ಪಿನ್ ಮಾಹಿತಿಯನ್ನ ನಾವು ಕೊಡ್ತಾ ಹೋಗ್ತೀವಿ. ಈಗ ಹಂಗ್ ನೋಡಕ್ ಹೋದ್ರೆ ಮೊದಲು ಡೋಕ್ಲಾಂ ವ್ಯಾಲಿ, ಅದಾದ್ಮೇಲೆ ಗಲ್ವಾನ್ 2020 ಜೂನ್ ನಲ್ಲಿ ಒಂದು ಘರ್ಷಣೆ ಸಂಭವಿಸಿತ್ತು. ಅದು ದೊಡ್ಡ ಘರ್ಷಣೆ ಭಾರತ ಚೀನಾ ನಡುವೆ ಗಡಿ ವಿಷಯವಾಗಿ ನಡೆದಿದ್ದು. ಈಗ ತವಾಂಗ್ನಲ್ಲಿ ಏಕಾಏಕಿಯಾಗಿ 300 ಚೀನಾ ಸೈನಿಕರು ಬರ್ತಾರೆ. ಆದ್ರೆ ಭಾರತದ ಸೈನಿಕರು ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಭಾರತದ ಸೈನಿಕರು 6 ಮಂದಿಗೆ ಇದರಿಂದ ಗಾಯ ಆಗಿದೆ. ಸೊ ಈ ಸಂದರ್ಭದಲ್ಲಿ ಭಾರತದ ಸೈನಿಕರು ಪ್ರತಿ ದಾಳಿಯನ್ನು ನಡೆಸಿದ ಮೇಲೆ ಚೀನಾ ಮತ್ತೆ ಕಿರಿಕ್ ಮಾಡಿದೆ. ಮಾರಕಾಸ್ತ್ರಗಳಿಂದ ಭಾರತೀಯ ಸೈನಿಕರ ಮೇಲೆ ದಾಳಿಗೆ ಮುಂದಾದಾಗ ಚೀನಾ ಸೈನಿಕರನ್ನ ಭಾರತೀಯ ಸೈನಿಕರು ಕೆಲ ಕಾಲ ಹಿಡಿದಿಟ್ಕೊಂಡಂತ ಘಟನೆ ನಡೆದಿದೆ. ಮತ್ತೆ ಘರ್ಷಣೆ ಸಂಭವಿಸಿದೆ. ಈಗ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂದ್ರೆ ಏನು? ಭಾರತ ಮತ್ತೆ ಚೀನಾ ಭಾಗದಲ್ಲಿ ನಾವು ನೋಡೋದಾದ್ರೆ, ಗಡಿ ಭಾಗದಲ್ಲಿ ಹಾಗಾದ್ರೆ ಯಾವ ತರ ಭೌಗೋಳಿಕವಾಗಿ ವಿಂಗಡಣೆಯನ್ನ ಮಾಡಲಾಗಿದೆ? ಇದು ಎಷ್ಟು ಕಿಲೋಮೀಟರ್ ತನಕ ಇದೆ? ಪದೇ ಪದೇ ಚೀನಾ ಖ್ಯಾತೆ ತೆಗಿತಾ ಇರೋದು ಯಾಕೆ? ಕಿರಿಕ್ ಮಾಡ್ತಾ ಇರೋದು ಯಾಕೆ? ಇದು ಎಲ್ಲದ್ರ ಬಗ್ಗೆನೂ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ನೋಡೋಣ. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಹೀಗಂದ್ರೆ ಏನು ಅಂತಾನೆ ಸಾಕಷ್ಟು ಇವತ್ತು ಪ್ರಶ್ನೆಗಳಿದಾವೆ. ಈ ಒಂದು ಭಾಗ ಇದೆಯಲ್ಲ, ಇದು ಒಂದು ಭಾರತದ ನಕ್ಷೆ. ಈ ಕಡೆ ಇರ್ತಕ್ಕಂಥದ್ದು ಈ ಭಾಗ ಏನಿದೆ, ಇದು ಚೀನಾ ಆಕ್ಯುಪೈಡ್ ಟಿಬೆಟ್. ಮಿಕ್ಕಿದ್ದು ಈ ಚೀನಾದ ಮೇನ್ಲ್ಯಾಂಡ್ ಅಂತ ಏನ್ ಹೇಳ್ತೀವಿ, ಆ ರೀತಿಯಾಗಿ ಇರ್ತಕ್ಕಂಥದ್ದು. ಹಾಗಿದ್ದಾಗ ಈ ಕ್ಲಾಶಸ್ ಆಗಿರುವಂತ ಪ್ರದೇಶ ಯಾವುದು, ಈ ಕ್ಲಾಶಸ್ಗೆ ಕಾರಣ ಏನು ಅಂತ ಪ್ರಮುಖವಾದಂತ ಪ್ರಶ್ನೆಗಳು ಬರ್ತವೆ. ಇವತ್ತು ಕೂಡ ನಾವೀಗ ಪಾಕಿಸ್ತಾನ ವಿಚಾರಕ್ಕೆ ಬಂದ್ರು ಅಷ್ಟೇ, ಬಾಂಗ್ಲಾದೇಶ ವಿಚಾರಕ್ಕೂ ಬಂದ್ರು ಅಷ್ಟೇ, ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ ಆಗಿದೆ, ಅಲ್ಲಿ ಡಿಮಾರ್ಕೇಶನ್ ಆಗಿದೆ. ಈ ಒಂದು ಭಾಗದಲ್ಲಿ ನಾವು LOC ಅಂತ ಏನ್ ಹೇಳ್ತೀವಿ, ಲೈನ್ ಆಫ್ ಕಂಟ್ರೋಲ್ ಅಂತ ಏನ್ ಹೇಳ್ತೀವಿ, ಈ ಒಂದು ಭಾಗವನ್ನ ಹೊರತುಪಡಿಸಿದ್ರೆ ಎಲ್ಲೂ ಕೂಡ ಭಾರತದ ಗಡಿಗೆ ಮತ್ತೆ ಪಾಕಿಸ್ತಾನದ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಟಾಪಟಿ ಇಲ್ಲ. ಇಲ್ಲಿ ಬಾಂಗ್ಲಾದೇಶದ ಜೊತೆಗೂ ಕೂಡ ಜಟಾಪಟಿ ಇಲ್ಲ. ಆದ್ರೆ ಸುಮಾರು 3600 ಕಿಲೋಮೀಟರ್ನಷ್ಟು ಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥ ಈ ಒಂದು ಚೀನಾ ಆಕ್ಯುಪೈಡ್ ಟಿಬೆಟ್ ಏನಿದೆ, ಆ ಒಂದು ಭಾಗದಲ್ಲೇನೆ ಸಾಕಷ್ಟು ಕ್ಲಾಶಸ್ ಗಳಾಗ್ತಾ ಇದಾವೆ. ಅದನ್ನ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಕರೆಯಲಾಗುತ್ತೆ. ಯಾಕೆ ಹೀಗೆ ಕರೆಯಲಾಗುತ್ತೆ ಅಂತ ನೋಡೋದಾದ್ರೆ, ಈ ಒಂದು ಭಾಗದಲ್ಲಿ ಡಿಮಾರ್ಕೇಶನ್ ಆಗಿಲ್ಲ, ಇಂಟರ್ನ್ಯಾಷನಲ್ ಬಾರ್ಡರ್ ಇವತ್ತಿಗೂ ಕೂಡ ನಿರ್ಧಾರ ಆಗಿಲ್ಲ. ಹೀಗಾಗಿ 1962 ಅಲ್ಲಿ ಲಡಾಖ್ ರೀಜನ್ ನಲ್ಲಿ ಸಾಕಷ್ಟು ಭಾಗವನ್ನ ನಾವು ಅಕ್ಸೈ ಚಿನ್ ಅಂತ ಏನ್ ಹೇಳ್ತೀವಿ, ಅದನ್ನ ಚೀನಾ ಭಾರತದಿಂದ ವಶಪಡಿಸಿಕೊಂಡಿರುತ್ತೆ 1962 ವಾರಲ್ಲಿ. ಅದಾದ ಮೇಲೆ ಕೂಡ ಸಾಕಷ್ಟು ಬಾರಿ ಈ ಸಲಾಮಿ ಸ್ಲೈಸಿಂಗ್ ಅಂತ, ತದನಂತರದಲ್ಲಿ ನೇರವಾದಂತಹ ಯುದ್ಧವನ್ನ ಭಾರತದ ಜೊತೆಗೆ ಮಾಡದೇನೆ ಸಲಾಮಿ ಸ್ಲೈಸಿಂಗ್ ಅಂತಕ್ಕಂಥ ಒಂದು ಪ್ರಕ್ರಿಯೆಗೆ ಒಂದು ಚೈನಾ ಏನಿದೆ ಚಾಲನೆಯನ್ನು ಕೊಡುತ್ತೆ. ಆ ಒಂದು ಯುದ್ಧ ತಂತ್ರವನ್ನ ಪಾಲಿಸುತ್ತೆ. ಸಲಾಮಿ ಸ್ಲೈಸಿಂಗ್ ಏನಂದ್ರೆ, ನೇರವಾಗಿ ಯುದ್ಧ ಮಾಡೋದ್ರ ಬದಲಾಗಿ ನಿಧಾನವಾಗಿ ಅಲ್ಲಿ ವಶಕ್ಕೆ ಪಡಿತಾ ಹೋಗುವಂತದ್ದು. ಉದಾಹರಣೆಗೆ ನಿನ್ನೆ ಘಟನೆಯನ್ನ ಗಮನಿಸೋದಾದ್ರೇನೆ, ಈ ತವಾಂಗಲ್ಲಿ ಅಂದ್ರೆ ಡಿಸೆಂಬರ್ 9ನೇ ತಾರೀಕಿಗೆ ತವಾಂಗ್ನಲ್ಲಿ ನಡೆದಂತ ಘಟನೆ ಏನಿದೆ, ಆ ರೀತಿಯಾಗಿರ್ತಕ್ಕಂಥ ಕ್ಲಾಶಸ್ ಬಂದಂತ ಸಂದರ್ಭದಲ್ಲಿ ಭಾರತೀಯ ಸೈನ್ಯ ಆ ಸಂದರ್ಭದಲ್ಲಿ ಏನಾದ್ರೂ ತಡೆಯನ್ನ ಒಡ್ಡದೇ ಇದ್ದಂತ ಪಕ್ಷದಲ್ಲಿ ಆ ಭಾಗವನ್ನ ಚೀನಾ ವಶಕ್ಕೆ ತೆಗೆದುಕೊಂಡು ಬರ್ತಾ ಇತ್ತು. ಅದು ಗೊತ್ತೂ ಆಗ್ತಾ ಇರಲಿಲ್ಲ. ಅಂತ ಒಂದು ಪ್ರಕ್ರಿಯೆನ ನಿರಂತರವಾಗಿ ಕೊಡ್ತಾ ಬರ್ತಾ ಇದೆ. ಆದ್ರೆ 2014ರ ನಂತರದಲ್ಲಿ ಭಾರತೀಯ ಸೇನೆ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಉತ್ತರವನ್ನ ಚೀನಾದಕ್ಕೆ ಕೊಡೋದಕ್ಕೆ ಶುರು ಮಾಡ್ತಾ ಇದೆ. ಅದಕ್ಕೆ ಈ ಒಂದು ಭಾಗದಲ್ಲಿ ಜಟಾಪಟಿಗಳು ನಮಗೆ ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಈಗ ಈ ಅರುಣಾಚಲ ಪ್ರದೇಶ ಇದೆಯಲ್ಲ,
ಇಡೀ ಅರುಣಾಚಲ ಪ್ರದೇಶ ಏನಿದೆ ಆ ಅರುಣಾಚಲ ಪ್ರದೇಶ ನಮ್ಮದೇ ಅಂತ ಚೀನಾ ಒಂದು ಕ್ಲೇಮ್ ಮಾಡೋದು ಕೂಡ ಇದೆ. ಅಂದ್ರೆ ಅವರಿಗೆ ಅವರ ಸಂಪೂರ್ಣ ಅವರ ದೇಶದ ಒಂದು ಈ 5 ಫಿಂಗರ್ಸ್ ಅಂತಕ್ಕಂಥ ಪಾಲಿಸಿಯನ್ನ ಪಾಲಿಸ್ತಾರೆ. ಉದಾಹರಣೆಗೆ ಈಗ ಇಲ್ಲಿ ಲಡಾಖ್ ಇರಬಹುದು, ಅಥವಾ ನಾವಿಲ್ಲಿ ನೋಡ್ತಾ ಇದ್ರೆ ಲಡಾಖ್ ಅನ್ನು ಹೊರತುಪಡಿಸಿ ಬಂದಂತ ಸಂದರ್ಭದಲ್ಲಿ ತೈವಾನ್ ಇರಬಹುದು, ಅಥವಾ ಅರುಣಾಚಲ ಪ್ರದೇಶ ಇರಬಹುದು. ಹೀಗೆ ಹಲವು ಭಾಗಗಳಿದಾವೆ. ಆ ಕಡೆ ಮಂಗೋಲಿಯಾ ಇದೆ, ಈ ಕಡೆ ಟಿಬೇಟ್ ಇದೆ. ಇವುಗಳನ್ನ 5 ಭಾಗ ಅಂದ್ರೆ 5 ಫಿಂಗರ್ಸ್ ಅಂತ ಮಾವೋ ಕರೆದಿದ್ರು. ಹೀಗಾಗಿ ಅದರ ಅನುಸಾರವಾಗಿ 5 ಫಿಂಗರ್ಸ್ ಅನ್ನ ವಶಕ್ಕೆ ಪಡೆಯುವಂತ ಯತ್ನವನ್ನ ಚೀನಾ ಮಾಡ್ತಾನೆ ಇರುತ್ತೆ. ಅದು ಇವತ್ತಿಲ್ಲ ನಾಳೆ ಯುದ್ಧಕ್ಕೆ ಮಾಡೋದಕ್ಕೂ ಕೂಡ ಅದು ಯಾವುದೇ ರೀತಿಯಾದಂತಹ ಹಿಂಜರಿಯುವಂತ ಸಂದರ್ಭ ಕೂಡ ಬರೋದಿಲ್ಲ, ಒಂದು ವೇಳೆ ಅವರು ಸಿದ್ಧ ಆದ್ರೆ ಅಂತ ಒಂದು ಸಂದರ್ಭ ಇವತ್ತು ಕಂಡು ಬರ್ತಾ ಇರುವಂತದ್ದು. ಇನ್ನ ನಾವು ಈ ಅರುಣಾಚಲ ಪ್ರದೇಶ ನಿನ್ನೆ ಎಲ್ಲಿ ಕ್ಲಾಶ್ ನಡೀತಾ ಅಂತ ನೋಡೋದಾದ್ರೆ, ಈ ಅರುಣಾಚಲ ಪ್ರದೇಶದ ತವಾಂಗ್ ಅಂತಕ್ಕಂಥ ಪ್ರದೇಶ ಏನಿದೆ ಇದರ ಭಾಗದ ಗಡಿಯಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಒಂದು ಕ್ಲಾಶಸ್ ಆಗುತ್ತೆ. ಈ ಕ್ಲಾಶಸ್ ಹೇಗಾಯ್ತು ಅಂತ ನೋಡೋದಾದ್ರೂ ಕೂಡ ಸುಮಾರು 300 ಜನ ಇಲ್ಲಿರ್ತಕ್ಕಂಥ ಈ ಬಾರ್ಡರ್ ಝೋನ್ ನಲ್ಲಿ ಅವರ ಒಂದು ಕ್ಯಾಂಪ್ಗಳಿದಾವೆ. ಆ ಕ್ಯಾಂಪ್ನಿಂದ ಅರುಣಾಚಲ ಪ್ರದೇಶದ ಈ ತವಾಂಗ್ ಏನಿದೆ, ತವಾಂಗ್ ರೀಸನ್ ಈ ಪರ್ವತ ಪ್ರದೇಶಗಳೇನಿದಾವೆ, ಇಂಥ ಒಂದು ಪರ್ವತ ಪ್ರದೇಶದಲ್ಲಿ ಸುಮಾರು 300 ಜನ ಚೈನೀಸ್ ಸೈನಿಕರು ಎಂಟ್ರಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಭಾರತದ 50 ಸೈನಿಕರು ಅಲ್ಲಿ ಪಹರೆಯನ್ನ ನಡೆಸ್ತಾ ಇದ್ದಾರೆ ಅಂತೇಳಿ ಮಾಹಿತಿಗಳು ಇದಾವೆ. ಈ 50 ಜನ ನಡೆಸ್ತಾ ಇದ್ದಾರೆ ಅಂತ ಬಹುತೇಕವಾಗಿ ಮಾಹಿತಿಯನ್ನು ಪಡೆದುಕೊಂಡೇ ಅವರು 300 ಜನರು ಅಲ್ಲಿ ಬರುವಂತದ್ದು. ಆ 300ಕ್ಕೂ ಅಧಿಕ ಜನ ಚೈನೀಸ್ ಏನ್ ಬರ್ತಾರೆ, ಅವರ ಬಳಿಯಲ್ಲಿ ಒಂದು ಕಡೆಯಿಂದ ನೋಡೋದಾದ್ರೆ ರಾಡ್ಗಳಿಗೆ ಮೊಳೆಗಳನ್ನ ಒಂದು ವೈಲ್ಡಿಂಗ್ ಅನ್ನ ಮಾಡಿ ಆ ರೀತಿಯಾಗಿರ್ತಕ್ಕಂಥ ಸಿದ್ಧಪಡಿಸಿರುವಂತಹ ಪ್ರಿಮಿಟಿವ್, ಅಂದ್ರೆ ನಾವು ಈ ಹಿಂದೆ ಶಿಲಾಯುಗದಲ್ಲಿ ಏನ್ ಕಾಣ್ತಾ ಇದ್ವಲ್ಲ ಆ ರೀತಿಯಾಗಿರ್ತಕ್ಕಂಥ ಆಯುಧಗಳನ್ನ ಬಳಸುವಂತದ್ದು, ಜೊತೆಗೆ ಮಂಕಿ ಪಂಚ್ ಅನ್ನ ಬಳಸುವಂತದ್ದು, ಈ ರೀತಿಯಾಗಿರ್ತಕ್ಕಂಥ ಪಂಚಸ್ ಗಳನ್ನ ಅಥವಾ ಒಂದು ವೆಪನ್ಸ್ ಗಳನ್ನ ಅವ್ರು ಬಳಕೆ ಮಾಡುವಂತದ್ದೇನಿದೆ. ಯಾಕಂದ್ರೆ ಅಲ್ಲಿ ಒಂದು ಒಪ್ಪಂದ ಇದೆ. ಈಗ ಸಾಕಷ್ಟು ಒಪ್ಪಂದಗಳನ್ನ ಎರಡೂ ದೇಶಗಳು ಇವತ್ತು ಪಾಲಿಸ್ತಾ ಇಲ್ಲ. ಹಾಗಿದ್ದಾಗ್ಯೂ ಸಹಿತ ಗುಂಡನ್ನ ಹಾರಿಸಬಾರ್ದು, ಫೈರ್ ಮಾಡಬಾರ್ದಂತ ಒಪ್ಪಂದ ಏನಿದೆ ಎರಡೂ ದೇಶಗಳು ಕೂಡ ಅದನ್ನು ಪಾಲಿಸ್ತಾ ಇದ್ದಾವೆ. ಹೀಗಾಗಿ ಅಲ್ಲಿ ಯಾವುದೇ ಮದ್ದು ಗುಂಡುಗಳನ್ನ ಬಳಸೋ ಬದಲಾಗಿ ಈ ರೀತಿಯಾದಂತಹ ವೆಪನ್ಸ್ ಗಳನ್ನ ತೆಗೆದುಕೊಂಡು ಇಲ್ಲಿ ಎಂಟ್ರಿ ಆಗ್ತಾರೆ. ಆಗ ಸುಮಾರು 50 ಜನ ಅಲ್ಲಿ ಪಹರೆಯನ್ನ ಭಾರತೀಯ ಸೈನಿಕರು ಮಾಡ್ತಾ ಇರ್ತಾರೆ. ಅವರು ಅದಕ್ಕೆ ರಿಪ್ಲೈ ಮಾಡ್ತಾರೆ, ಅವರನ್ನ ತಡೆಯುವಂತ ಪ್ರಯತ್ನಗಳಾಗುತ್ತೆ. ಈ ಸಂದರ್ಭದಲ್ಲಿ ಸಾಕಷ್ಟು ಕಲ್ಲು ತೂರಾಟ ಆಗುತ್ತೆ. ಭಾರತೀಯ ಸೈನಿಕರು ಕೂಡ ಅವರನ್ನ ತಡೆಯುವಂತ ಪ್ರಯತ್ನವನ್ನ ಮಾಡ್ತಾರೆ. ಭಾರತೀಯ ಸೈನಿಕರು ಬಳಿಯಲ್ಲೂ ಕೂಡ ಯಾವುದೇ ಕಡಿಮೆ ಅಂತಕ್ಕಂಥ ವೆಪನ್ಸ್ಗಳು ಈ ಬಾರಿ ಇರೋದಿಲ್ಲ. ಯಾಕಂದ್ರೆ ನಾವು ಗಲ್ವಾನ್ ನಲ್ಲಿ 2 ವರ್ಷಗಳ ಹಿಂದೆ ನಾವು ಗಮನಿಸ್ತಾ ಇದ್ವಿ, ಈ ಒಂದು ಲಡಾಖ್ ಏನಿದೆ, ಲಡಾಖ್ ಪ್ರದೇಶದ ಗಲ್ವಾನ್ ವ್ಯಾಲಿ ಏನಿದೆ, ಆ ಗಲ್ವಾನ್ ವ್ಯಾಲಿಯಲ್ಲಿ ಕೂಡ ಸಾಕಷ್ಟು ಈ ರೀತಿಯಾಗಿರ್ತಕ್ಕಂಥ ಒಂದು ಫೈಟ್ ಆಗಿರುತ್ತೆ. ನಾವು ಅದನ್ನು ಗಮನಿಸಿದೀವಿ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಗಲ್ವಾನ್ ವ್ಯಾಲಿಯಲ್ಲಿ ನಡೆದಂತ ಫೈಟ್ ಏನಾಗ್ತಿರುತ್ತೆ, ಆ ಸಂದರ್ಭದಲ್ಲಿ ಏಕ್ದಮ್ ಇಂಡಿಯನ್ ಆರ್ಮಿಗೆ ಸರ್ಪ್ರೈಸ್ ಆಗಿರುತ್ತೆ. ಯಾಕಂದ್ರೆ ಅಂತ ವೆಪನ್ಸ್ ಗಳನ್ನ ಅವ್ರು ತೆಗೆದುಕೊಂಡು ಬಂದಿರ್ತಾರೆ. ಇದು 2 ವರ್ಷಗಳಿಂದ ಅಂದ್ರೆ 2020 ಜೂನ್ 14-15 ರಾತ್ರಿ ನಡೆದಂತ ಘಟನೆ ಏನಿರುತ್ತೆ, ಆ ಘಟನೆಯಲ್ಲಿ ಭಾರತದ ಕರ್ನಲ್ ಸಂತೋಷ್ ಬಾಬು ಸೇರಿದ ಹಾಗೆ ಸುಮಾರು 20 ಜನ ಭಾರತೀಯ ಸೈನಿಕರು ಅಲ್ಲಿ ವೀರ ಮರಣವನ್ನ ಒಪ್ಪಿರ್ತಾರೆ. 45ಕ್ಕೂ ಅಧಿಕ ಚೈನೀಸ್ ಸೈನಿಕರನ್ನ ಸದೆ ಬಡಿಯಲಾಗಿರುತ್ತೆ. ಈ ಘಟನೆ ಆದ ಬಳಿಕ ಏನಿದೆ, ಭಾರತೀಯ ಸೈನ್ಯ ನಿರಂತರವಾಗಿ ಪ್ರಿಪೇರ್ ಆಗ್ತಾ ಇದೆ. ಅವರು 100 ಜನ ಬಂದ್ರೆ ನಾವು 200 ಜನ ಹೋಗ್ಬೇಕು, ಆ ರೀತಿಯಾಗಿರ್ತಕ್ಕಂಥ ಒಂದು ಪಾಲಿಸಿಯನ್ನ ಪಾಲಿಸ್ಕೊಂಡ್ಬಂದು ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅನ್ನ ಕೂಡ ಇವತ್ತು ಭಾರತ ಸರ್ಕಾರ ಮಾಡ್ತಾ ಇದೆ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಮೂಲಕವಾಗಿ ಆ ರೀತಿಯಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಇದೇ ಕಾರಣದಿಂದಾಗಿ ನಿನ್ನೆ ಅವರು 300 ಜನ ಬಂದಂತ ಸಂದರ್ಭದಲ್ಲಿ ಅರ್ಧ ಗಂಟೆಯಲ್ಲಿಯೇ ಸುಮಾರು 5-10 ಸುಮಾರು 300ರಿಂದ 400ರಷ್ಟು ಭಾರತೀಯ ಸೈನಿಕರು ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಜಟಾಪಟಿ ಆಗುತ್ತೆ. ಭಾರತೀಯ ಸೈನಿಕರು ಕೂಡ ಸಾಕಷ್ಟು ದಾಳಿಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕೆಲ ಭಾರತೀಯ ಸೈನಿಕರಿಗೆ ಚಿಕ್ಕ ಪುಟ್ಟ ಗಾಯ ಆಗುತ್ತೆ. ಚೀನಾ ಸೈನಿಕರಿಗೆ ಸಾಕಷ್ಟು ಗಂಭೀರ ಗಾಯ ಆಗುತ್ತೆ. ತದನಂತರದಲ್ಲಿ ಅಂದ್ರೆ ಡಿಸೆಂಬರ್ 11ನೇ ತಾರೀಕಿಗೆ ಮತ್ತೆ ಅಲ್ಲಿ ಕಂಪನಿ ಕಮಾಂಡರ್ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಸಭೆ ಆಗುತ್ತೆ, ಫ್ಲಾಗ್ ಮೀಟ್ ಆಗುತ್ತೆ. ಅದಾದ ಬಳಿಕ ಅಲ್ಲಿ ಶಾಂತಿ ನೆಲೆಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಜೊತೆಗೆ 9ನೇ ತಾರೀಕಿನಂದ್ರೆ ಲೋಕಲ್ ಕಮಾಂಡರ್ಸ್ ತೆಗೆದುಕೊಂಡ ನಿರ್ಧಾರ ಕಾರಣದಿಂದಾಗಿ ಮರಳಿ ಆ 300 ಜನ ಸೈನಿಕರು ಏನಿರ್ತಾರೆ, ಚೀನಿ ಸೈನಿಕರು, ಆ ಪ್ರದೇಶಕ್ಕೆ ಅವರ ಒಂದು ಕ್ಯಾಂಪ್ ಏನಿದೆ ಅಲ್ಲಿಗೆ ಹೋಗ್ತಾರೆ. ಈ ಎಲ್ಲ ಫೈಟ್ ಆಗಿದ್ದು ಯಾವ ಪ್ಲೇಸ್ ನಲ್ಲಿ ಅಂದ್ರೆ ಬಫರ್ ಝೋನ್ ಅಂತ ಕರಿತೀವಿ. ಬಫರ್ ಝೋನ್ ಯಾಕಂದ್ರೆ ನಾನು ಹೇಳಿದಾಗೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇರೋದ್ರಿಂದ ಕೆಲ ಪರ್ಸೆಪ್ಷನ್ಸ್ ಕೂಡ ಅಲ್ಲಿ ಇದಾವೆ. ಅಂದ್ರೆ ಒಂದು ಭಾಗ ಅದು ಚೀನಾ ನನ್ನದು ಅಂತ ಕ್ಲೇಮ್ ಮಾಡ್ತಾ ಇದ್ರೆ, ಭಾರತ ಕೂಡ ಅದು ನನ್ನದು ಅಂತ ಕ್ಲೇಮ್ ಮಾಡುತ್ತೆ. ಆ ಮಧ್ಯದಲ್ಲಿ ಒಂದು ಕೇವಲ ಪಹರೆಗಾಗಿ ಒಂದು ಬಫರ್ ಝೋನ್ ಅನ್ನ ನಿರ್ಮಾಣ ಮಾಡಲಾಗಿರುವಂತದ್ದು. ಆ ಬಫರ್ ಝೋನ್ ನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಜಟಾಪಟಿಗಳು ನಮಗೆ ಕಳೆದ 2 ವರ್ಷದಿಂದ ಅಧಿಕವಾಗಿ ಕಾಣಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಮುಂಚೆ ಏನಾಗ್ತಾ ಇತ್ತು ಅಂತ ನೋಡೋದಾದ್ರೆ, ಚೈನೀಸ್ ಸೈನಿಕರು ಸಾಕಷ್ಟು ಪ್ರದೇಶದಲ್ಲಿ ಸಲಾಮಿ ಸ್ಲೈಸಿಂಗ್ ಮಾಡಿದ್ರು ಭಾರತ ಪ್ರತಿರೋಧವನ್ನ ಒಡ್ಡೋಕೆ ಹೋಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಭಾರತ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧವನ್ನ ಒಡ್ತಾ ಇರೋದು, ಭಾರತೀಯ ಸೈನಿಕರು ಪ್ರತಿರೋಧವನ್ನ ಏನು ಒಡ್ತಾ ಇದ್ದಾರೆ. ಮತ್ತೆ ಕೇಂದ್ರ ಸರ್ಕಾರದ ನಿರ್ಧಾರ ಕೂಡ ಸ್ಪಷ್ಟವಾಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಸ್ ಇಲ್ಲ. ಇದೇ ಕಾರಣದಿಂದಾಗಿ ಭೂಟಾನ್ ಅಂದ್ರೆ ಈ ಒಂದು ಪ್ರದೇಶ ಏನಿದೆ, ಅಸ್ಸಾಂನ ಒಂದು ತವಾಂಗ್ ಪ್ರದೇಶ ಏನಿದೆ, ಅಲ್ಲಿಂದ ಚೀನಿ ಸೈನಿಕರನ್ನ ಒದ್ದು ಓಡಿಸಲಾಗಿದೆ. ಇದು ಒಂದು ಹಂತ. ಇನ್ನೊಂದು ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಬರುತ್ತೆ, ಯಾಕೆ ಈ ಒಂದು ಪ್ರದೇಶವಾದ ಮೇಲೆ
ಚೀನಾ ಕಣ್ಣು ಹಾಕಿದೆ ಅಂತ ಕೂಡ ಸಹಜವಾಗಿ ಬರುತ್ತೆ. ಕಳೆದ ಬಾರಿ ನಾವು ನೋಡ್ತಾ ಇದ್ವಿ ಡೋಕ್ಲಾಮ್ ಅಂತ, ಈ ಭೂತಾನ್ ಗಡಿಗೆ ಹೊಂದಿಕೊಂಡಂತ ಪ್ರದೇಶ ಡೋಕಾಮ್ ಅಂತ ಬರುತ್ತೆ. ಇಲ್ಲಿ ಸಿಕ್ಕಿಂ ಇದೆ, ಇಲ್ಲಿ ಭೂತಾನ್ ಇದೆ, ಇಲ್ಲಿ ಒಂದು ಟ್ರಯಾಂಗ್ಯುಲರ್ ಪ್ಲೇಸ್ ಏನ್ ಬರುತ್ತೆ, ಈ ಒಂದು ಪ್ರದೇಶ ಏನಿದೆ ಇದನ್ನ ನಾವು ಡೋಕ್ಲಾಮ್ ಅಂತ ಒಂದು ಪ್ರದೇಶ ಇದೆ. ಅಲ್ಲೂ ಕೂಡ ದೊಡ್ಡ ಮಟ್ಟದ ಜಟಾಪಟಿ ಆಗಿರುತ್ತೆ. ಅದು 2017ರ ಸಮಯದಲ್ಲಿ, ಆ ಸಮಯದಲ್ಲೂ ಕೂಡ ಭಾರತೀಯ ಸೇನೆ ಅಲ್ಲಿ ಗೆಲುವನ್ನು ಸಾಧಿಸಿರುತ್ತೆ, ಚೀನಾವನ್ನ ಅಲ್ಲಿಂದ ಕೂಡ ಓಡಿಸಾಗಿರುತ್ತೆ. ಯಾಕೆ ಈ ಒಂದು ಅಂದ್ರೆ ನಾವು ಡೋಕ್ಲಾಮ್ ಇರ್ಬೋದು ಅಥವಾ ಅರುಣಾಚಲ ಪ್ರದೇಶದ ಈ ಒಂದು ತವಾಂಗ್ ರೀಜನ್ ಮೇಲೆ ಅವ್ರು ಕಣ್ಣು ಹಾಕ್ತಾ ಇದ್ದಾರೆ ಅಂದ್ರೆ, ನೀವು ಭಾರತೀಯ ನಕ್ಷೆಯನ್ನ ಸರಿಯಾಗಿ ಗಮನಿಸಿ ನೋಡಿ. ಈ ಒಂದು ಭಾಗ ಇದೆಯಲ್ಲ, ಈ ಸಿಕ್ಕಿಂ ಮತ್ತೆ ಈ ಒಂದು ಭಾಗ, ಇದನ್ನ ಚಿಕನ್ ನೆಕ್ ಅಂತ ಹೇಳಲಾಗುತ್ತೆ. ಚಿಕನ್ ನೆಕ್ ಯಾಕಂದ್ರೆ ಇದು ಕೇವಲ 30ರಿಂದ 40 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ ಇರ್ತಕ್ಕಂಥ ಒಂದು ಪ್ಲೇಸ್. ಇದಾದ ಮೇಲೆ ಅಲ್ಲಿ 7 ಸಿಸ್ಟರ್ಸ್ ರಾಜ್ಯಗಳೇನಿದಾವೆ, ಭಾರತದ ಈಶಾನ್ಯ ರಾಜ್ಯಗಳೇನಿದಾವೆ, ಅವುಗಳಲ್ಲಿ ಕನೆಕ್ಷನ್ ಇದೆ. ಈ ಒಂದು ಪ್ಲೇಸ್ ಏನಿದೆ ಇದು ಕೂಡ ಭಾರತಕ್ಕೆ ಸಾಕಷ್ಟು ಕ್ರೂಷಿಯಲ್ ಆಗಿರ್ತಕ್ಕಂಥದ್ದು, ಭಾರತದ ಭದ್ರತೆಗೆ. ಒಂದು ವೇಳೆ ಇದನ್ನ ಏನಾದ್ರೂ ಕಟ್ ಮಾಡುವಂತ ಸಂದರ್ಭ ಬಂದ್ರೆ, ಅಥವಾ ಇಲ್ಲಿ ಏನಾದ್ರೂ ಅಲ್ಲಿ ಚೀನಿ ಸೈನಿಕರು ಆಕ್ರಮಿಸಿಕೊಂಡಂತ ಸಂದರ್ಭ ಏನಾದ್ರೂ ಬಂದಂತ ಸಂದರ್ಭದಲ್ಲಿ ಭಾರತದ 7 ರಾಜ್ಯಗಳ ಜೊತೆಯಲ್ಲಿ ಸಂಪರ್ಕ ಕಡಿತವಾಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಶತ್ರು ದೇಶಗಳು ಈ ಒಂದು ಸಿಲಿಗುರಿ ಕಾರಿಡಾರ್ ಅಥವಾ ನಾವು ಈ ಚಿಕನ್ ನೆಕ್ ಅಂತ ಏನ್ ಹೇಳ್ತೀವಿ ಇದ್ರ ಮೇಲೆ ಕಣ್ಣು ಹಾಕ್ತಾ ಇದ್ರೆ, ಭಾರತೀಯ ಸೇನೆ ಅದಕ್ಕೆ ಉಳಿಸಿಕೊಳ್ಳೋದಕ್ಕೆ ಬೇಕಾದಂತ ಎಲ್ಲ ರೀತಿಯಾದಂತಹ ಫೈಟ್ ಅನ್ನ ಕೂಡ ಮಾಡ್ತಾ ಇದೆ. ಹೀಗಾಗಿ ಒಟ್ಟಾರೆಯಾಗಿ ಸನ್ನಿವೇಶವನ್ನ ನೋಡಿದ್ರೆ ಭಾರತ ಸೇನೆ ಇವತ್ತು ಸಾಕಷ್ಟು ಭದ್ರತೆಯಿಂದ ಹೊಂದಿದಂತದ್ದು, ಜೊತೆಗೆ ಬೇಕಾದಂತ ಎಲ್ಲ ವೆಪನ್ಸ್ ಗಳನ್ನ, ಇನ್ಫ್ರಾಸ್ಟ್ರಕ್ಚರ್ಸ್ ಗಳನ್ನ, ಅದು ಪ್ರಿಮಿಟಿವ್ ವೆಪನ್ಸ್ ಇರಬಹುದು ಅಥವಾ ರಫೇಲ್ ಸೇರಿದಂತೆ ಯುದ್ಧ ವಿಮಾನಗಳಿರ್ಬೋದು, ಅಥವಾ ಅತ್ತ ಸಮುದ್ರದಲ್ಲಿ ಕಡಲ ಮಾರ್ಗದಲ್ಲಿ ಬಂದಂತ ಸಂದರ್ಭದಲ್ಲಿ ಬೇಕಾದಂತ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಗಳಿರ್ಬೋದು, ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಭಾರತ ಕೂಡ ಮಾಡಿಕೊಂಡಿದೆ. ಹೀಗಾಗಿ ಭಾರತೀಯರು ನಿಶ್ಚಿಂತತೆಯಿಂದ ಇರೋದಕ್ಕೆ ಭಾರತೀಯ ಸೈನಿಕರು ದೊಡ್ಡ ಮಟ್ಟದಲ್ಲಿ ಒಂದು ಬಲಿದಾನವನ್ನು ಕೊಡೋದಾದ್ರೆ ಬಲಿದಾನವನ್ನು ಕೊಡ್ತಾ ಇದ್ದಾರೆ, ಅಥವಾ ಶತ್ರುಗಳ ಬಲಿಯನ್ನ ಪಡೆಯೋದಾದ್ರೆ ಬಲಿಯನ್ನ ಕೂಡ ಪಡಿತಾ ಇದ್ದಾರೆ. ಇದು ಇವತ್ತಿನ ಒಟ್ಟಾರೆಯಾದಂತಹ ಸಿನಾರಿಯೋ. ಹೀಗಾಗಿ ಈ ಒಂದು LAC ಏನಿದೆ ಈ ಪ್ರದೇಶ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು.